ಗೈಸ್, ಕರಿಬೇವು ಈಗ ತಾನೇ ಪಾಟಲ್ಲಿ ಕಿತ್ಕೊಂಡೆ. ಘಮ 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 ಅಂತಿದೆ. ಇದು ನಾಟಿ ಕರಿಬೇವು. ಇದಕ್ಕೇನು ಗೊಬ್ಬರ ಏನು ಹಾಕಿಲ್ಲ. ಅಲ್ಲೇ ಅಡುಗೆ ಮಾಡ್ತಾ ಹೋಗಿ ಕಿತ್ಕೊಂಡು ಒಗ್ಗರಣೆ ಹಾಕ್ಬೇಕು ಅನ್ನೋದು ಎಷ್ಟೋ ದಿನಗಳ ಕನಸು ನಂದು. ಕೊತ್ತಂಬರಿ ಸೊಪ್ಪು ತಗೊಂಬ, ಮತ್ತೆ ಹೊರಗೆ ಫೋನ್ ಮಾಡಿ ಏನು ತರಕಾರಿ ಬೇಕು ಅಂತ ನಾನು ಹೇಳ್ತೀನಿ. ಮೇನ್ ಕೊತ್ತಂಬರಿ ಇಲ್ಲ, ಕೊತ್ತಂಬರಿ ಸೊಪ್ಪು ಅಂತೂ ಎಲ್ಲದಕ್ಕೂ ಇರಲೇಬೇಕು. ಇದಿಲ್ಲ ಅಂದರೆ ನಂಗೆ ಅಡುಗೆನೇ ಮಾಡೋಕ್ಕಾಗಲ್ಲ. ಪಾಟಲ್ಲಿ ಹಾಕ್ಕೊಂಡ್ರೆ ಅವೇನು ಏನಪ್ಪ ಒನ್ ಟೈಮಿಗೆ ಅಷ್ಟೇ ಯೂಸ್ ಮಾಡ್ಬೋದು. ಅವೆಲ್ಲ ಹೇಳು ಕೃಷ್ಣ ಹೇಳು ಪಾತ ಪಾತ್ರೆ ಬಿದ್ದೋಗ್ತೈತೆ. ಇದು ಲೆಮನ್ನ ಚಿತ್ರಾನ್ನ ಮಾಡಿದ್ನ ಅದು ಮಿಕ್ಕತ್ತ. ಅವಾಗ ಅದನ್ನ ಏನು ಮಾಡಬೇಕಂದ್ರೆ ಹಿಂಗೆ ಅಡುಗೆ ಮನೆಯಲ್ಲಿ ನಿಂತಿರ್ತೀರ, ಅದು ಬಿಟ್ಬಿಟ್ರೆ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಹಿಂಗೆ ಏನು ಮಾಡೋದು, ಕಾಲಿಗೆ ಹಚ್ಕೊಳ್ಳೋದು, ಫೀಟ್ಗೆ ಹಂಗೆ ಬಿಟ್ಟು ಆಮೇಲೆ ಹಚ್ಕೊಳ್ಳೋಣ ಅಂತ ಬಿಟ್ಟರೆ ಅದು ಎಲ್ಲ ಡ್ರೈ ಆಗಿಬಿಡುತ್ತೆ. ಕಾಲಿಗೆ ಹಚ್ಕೊಳ್ಳೋದು. ಹಾಂ, ಎಸ್ 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 ಮೆಂತಿ ಹಾಕ್ತೀನಲ್ಲ, ಕೊಡ್ಲ ಇದಕ್ಕೆ ಬೇಡಪ್ಪ. ಮೊನ್ನೆ ನಾನು ತಿಂದಿದ್ದು ಏನಾಗಿಲ್ಲ, ಮತ್ತೆ ತೊಳ್ಕೊಡೋದು. ಅಲ್ಲ ಇದಕ್ಕೆ ಡೇಟ್ಸ್ ಒಳಗಡೆ ಹಾಕೊಳ್ಳ, ಡೇಟ್ಸ್ ಒಳಗಡೆ ನಿಜ ಎಷ್ಟು ಎನರ್ಜಿ ಬಂದಾಗ ಅಂತ ಗೊತ್ತಾ. ಕೊಟ್ಟೆ ಹಾಕ್ಬಿಟ್ಟು ಗ್ಲಾಸಿಗೆ ತಗೊಂಡ್ರೆ ಇದು ಹುಡ್ಕೋ ಅಂತ ಇದೆ. ಡೇಟ್ಸ್ ತೊಗೊಳ್ಳೋದು, ಏನಕ್ಕೆ ಡಿಮ್ ಮಾಡಿಬಿಡ್ತಪ್ಪ. ಡೇಟ್ಸ್ ತೊಗೊಳ್ಳೋದು, ಅದಕ್ಕೆ ಮೆಂತ್ಯ ಹಾಕೋದು. ತಗೊಳ್ಳೋ ಪುಟ. ರೈಸ್ ಏನು ಗೊತ್ತಾ, ಇದು ತಂದಿದ್ದೆ, ರೋಸ್ಮೇರಿ ತಂದಿದ್ದೆ ಮೊನ್ನೆ. ಇದಕ್ಕೆ ಹೋದಾಗ, ನರ್ಸರಿಗೆ ಹೋದಾಗ. ಯಾಕೆಂದರೆ ಕೂದಲಿಗೆ ಅದನ್ನು ಕುದಿಸ್ಬಿಟ್ಟು ಎಣ್ಣೆಲ್ಲ ಹಾಕಿ ಹಚ್ಕೋಬೋದು, ಅಥವಾ ಅದ್ರದ್ದು ನೀರನ್ನ ಅಪ್ಲೈ ಮಾಡ್ಕೋಬೋದು, ಅಥವಾ ರುಬ್ಬಿ ಕೂಡ ಹಚ್ಕೋಬೋದು. ಅದ್ರದ್ದು ಎಂಥ ಆರಾಮ ಬರ್ತಾ ಇರುತ್ತೆ ಅಂದರೆ ಘಮ 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 ಅಂತ ಬರ್ತಾ ಇರುತ್ತೆ. ಮತ್ತು ಇನ್ನೊಂದು ತೋರಿಸಿದ್ನಲ್ಲ, ಒಂದು ಸೆಕೆಂಡ್ ಅದು ತೋರಿಸ್ಬಿಟ್ಟು ಹೇಳ್ತೀನಿ. ಇದು ಹತ್ತಿ ಮರ. ಇದನ್ನು ನಾನು 2 ಸರಿ ಟ್ರೈ ಮಾಡಿದ್ದೆ. ಹತ್ತಿ ಮರ ಇಲ್ಲಿ ಎಲ್ಲ ಅದು ದತ್ತಾತ್ರೇಯನ ಮರ ಅಂತೀವಲ್ಲ, ಅದು ಹತ್ತಿ ಮರ ತೊಗೊಂಬಂದು 2 ಸರಿ ಹಾಕಿದ್ದೆ. 2 ಸರಿ ಒಣಗೋಯ್ತು. ಲಕ್ಕೀಲಿ ಈ ಸರಿ
ಚಿಗುರ್ತಾ ಇದೆ. ನೋಡೋಣ ವಾಟ್ ವಿಲ್ ಹ್ಯಾಪನ್. ಗೈಸ್, ಮಳೆ ಬರ್ತಾ ಇದೆ ನೋಡಿ. ಇದು ಇನ್ನು ಪಾಟಿಗೆ ಹಾಕಿಲ್ಲ, ಮಣ್ಣಿಗೆ ಹಾಕಿಲ್ಲ, ಹಂಗೆ ಇದೆ. ಎಂಥ ಆರಾಮ ಬರುತ್ತೆ ಅಂದರೆ ಘಮ 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 ಅನಿಸುತ್ತೆ ರೋಸ್ಮೆರಿ. ಯಾರು ಗಿಡ ಮರಗಳನ್ನ, ಹೂವಿನ ಗಿಡ ಮರಗಳನ್ನ ಪಾಲಿಸ್ತಾರೆ, ಪೋಷಿಸ್ತಾರೆ, ಅವ್ರ ಮಕ್ಕಳುಗಳು ಒಳ್ಳೆ ಸಂಸ್ಕಾರ ಕಲಿತಾರಂತೆ, ಚೆನ್ನಾಗಿ ಏಳಿಗೆ ಆಗ್ತಾರಂತೆ. ಪ್ರಕೃತಿ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತಂತೆ, ಯೂನಿವರ್ಸ್ ಕೂಡ ನಿಮ್ಮನ್ನು ಬ್ಲೆಸ್ ಮಾಡುತ್ತಂತೆ. ಏನು ಗೊತ್ತಾ, ಇದಿದೆಯಲ್ಲ ರೋಸ್ಮೆರಿ, ಎಷ್ಟು ಘಮ 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 ಅರೋಮ ಸಖತ್ತಾಗಿದೆ. ಅದನ್ನು ಸ್ಮೆಲ್ ಮಾಡಬೇಕು, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಅರೋಮ. ಐ ಫೀಲ್ ಇಟ್, ಐ ಲವ್ ಇಟ್. ಇದು ಕೋಸು ಪಲ್ಯ ಮಾಡ್ತಿದ್ದೆ. ಈಗ ನಮ್ಮ ಮನೆಗೆ ಡೈಲಿ 2 ಟೈಮ್ ಪಲ್ಯ ಇರಲೇಬೇಕು. ಹಾಗಾಗಿ ಈ ನಡುವೆ ತರಕಾರಿಗಳು ತಂದಿಟ್ಕೊತಾ ಇರ್ತೀನಿ. ಸುಮಾರು ಸಾಗಿತ್ತು, ಅದಕ್ಕೆ ಇವತ್ತು ಮಾಡ್ತಾಯಿದ್ದೆ ಕೋಸು ಪಲ್ಯ. ನಾನು ಮೊದಲಿಂದನೂ ಎಲ್ರಿಗೂ ಎನ್ಕರೇಜ್ ಕೊಡ್ತಾನೆ ಬಂದೆ. ಎಲ್ರಿಗೂ ಕಮೆಂಟ್ ಹಾಕೋದು, ಎಲ್ರಿಗೂ ಲೈಕ್ಸ್ ಕೊಡೋದು, ಹೀಗೆಲ್ಲ ಮಾಡ್ತಾ ಬಂದೆ. ಆಮೇಲೆ ನಾನು ವ್ಲಾಗ್ಸ್ ಶುರು ಮಾಡಿದ್ಮೇಲೆ ನನಗೆ ಆ ಕಡೆಯಿಂದ ಯಾವುದೋ ಒಂದು ಸಪೋರ್ಟಿವನ್ನು ಸಿಗಲಿಲ್ಲ. ಯಾರೋ ನನಗೆ ನನ್ನ ವೀಡಿಯೋಸ್ಗಳು ನೋಡ್ತಾರೆ, ಆದರೂ ನಾವು ವಿಡಿಯೋ ಅವ್ರದ್ದು ನೋಡ್ತೀವಿ, ಅವ್ರದ್ದು ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಯಾರೂ ಇದುವರೆಗೂ ಬಾಯ್ಬಿಟ್ಟು ಹೇಳಲ್ಲ. ನಾನಾದರೆ ಅವ್ರ ವೀಡಿಯೋಗಳಿಗೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಅದು ನನಗೆ ಯಾರೂ ಸಪೋರ್ಟ್ ಮಾಡಲ್ಲ. ಅದೇನೋ ನನ್ನ ಲೈಫಲ್ಲಿ ಮೊದಲಿಂದ ನನಗೆ, ನಾನು ಎಲ್ರಿಗೂ ಒಳ್ಳೇದು ಬಯಸ್ತೀನಿ, ಒಳ್ಳೇದು ಮಾಡ್ತೀನಿ. ಆದರೆ ಆ ಕಡೆಯಿಂದ ನನಗೇನು ಸಿಕ್ಕಲ್ಲ. ಇಲ್ಲೂ ಅಷ್ಟೇ ನಾನು ಯಾಕೆ ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ ಅಂದರೆ, ಪ್ರತಿಫಲ ಬಯಸದೆ ಮಾಡಿದ ಕೆಲಸಕ್ಕೆ ದೇವರು ದುಪ್ಪಟ ಕೊಡ್ತಾನೆ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕೆ ಮಾಡ್ತಾಯಿದ್ದೀನಿ. ಏನೋ ನೋಡಬೇಕು ಮುಂದೆ ದೇವ್ರೇನು ಮಾಡ್ತಾನೆ ಅಂತ. ನಾನು ಮನುಷ್ಯರು ನಂಬಿ ಬದುಕಿಲ್ಲ, ದೇವ್ರನ್ನ ನಂಬಿ ಬದುಕಿದ್ದೀನಿ. ಆದರೆ ರಿಲೇಟಿವ್ಸ್ಗಳು ಅಷ್ಟೇ, ಎಷ್ಟು ಜನ ನನ್ನ ಫಾಲೋ ಮಾಡ್ತಾರೆ, ಆದರೆ ಒಬ್ಬೊಬ್ಬರು ಲೈಕ್ಸ್ ಕೊಡಲ್ಲ. ಅವರೇ ಲೈಕ್ಸ್ ಕೊಟ್ಟರೆ ಒಂದು 200-300 ಲೈಕ್ಸ್ ಅವೇ ಆಗೋಗ್ಬಿಡ್ತವೆ. ಅದ್ರಿಗೆ ಯಾರಿಗೂ ಅಂತ ಒಳ್ಳೆ ಹೃದಯ, ವಿಶಾಲ ಹೃದಯ, ನಾವ್ಯಾರೂ ಮಾಡ್ತಿಲ್ಲ ಅವಳಾದರೂ ಮಾಡಲಿ ಅನ್ನೋ ವಿಶಾಲ ಹೃದಯ ಇಲ್ಲ. ಒಬ್ಬೊಬ್ಬರು ಒಂದು ಲೈಕ್ಸ್ ಕೊಡಲ್ಲ, ಕಮೆಂಟ್ಸ್ ಕೊಡಲ್ಲ ನನಗೆ. ಕೆಲವರು ಕಮೆಂಟ್ ಹಾಕಿದ್ದಾರೆ ನನಗೆ, ತುಂಬ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದಾರೆ. ಆ ಕಮೆಂಟ್ಗೆ ನೆಕ್ಸ್ಟು ಅದೇನಂತ ಕಮೆಂಟ್ ಹಾಕಿದ್ದಾರೆ ಅಂತ ಅದ್ರ ಬಗ್ಗೆ ಅದನ್ನು ಡಿಸ್ಪ್ಲೇ ಮಾಡ್ತಾ ಅದ್ರ ಬಗ್ಗೆ ಹೇಳ್ತೀನಿ. ಅಂದರೆ ಯಾರೋ ಸುಮ್ಮನೆ ಸೂಪರು, ನೈಸು ಈ ಥರ ಆಗ್ತಾರೆ ಹೊರತು ಪದಗಳಲ್ಲಿ ಯಾರೂ ಬರೆಯಲ್ಲ. ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಎಲ್ಲವೂ ಸಿಗಬೇಕು ಅಂದರೆ ಕಷ್ಟನೇ ಅಲ್ವಾ. ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಾನು ಎಷ್ಟು ಒಳ್ಳೆಯ ಟಿಪ್ ಹೇಳ್ತೀನಿ, ಒಳ್ಳೊಳ್ಳೆದನ್ನೇ ಹೇಳ್ತೀನಿ. ಆದರೂ ನನಗೊಂದು ಆ ಕಡೆಯಿಂದ ಅಪ್ರಿಷಿಯೇಷನ್ ಬರೋಲ್ಲ, ಅದೇ ಬೇಜಾರಾಗುತ್ತೆ ನನಗೆ. ನಮಗೆ ನಮ್ಮ ನೀಡ್ಸು, ನಮಗೇನೋ ಒಂದು ದಾರಿಲಿ ಹೋಗ್ತಾ ಇರ್ತೀವಿ, ನೀರು ಕುಡಿಯೋಂಗಾಗತ್ತೆ, ನೀರು ಕುಡಿಯೋಕ್ಕೆ ಚಾನ್ಸಸ್ ಇರೋಲ್ಲ. ಒಟ್ಟು ಏನೋ ಒಂದು ಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವೇನು ಯಾವುದು ಮಂತ್ರ ಹೇಳಬೇಕಂದ್ರೆ, ಅನನ್ಯಾಶ್ಚಿಂತೆಯಂತೋ ಮಾಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮಗೆ ಏನು ನೀಡಿದೆಯೋ ಅದು ಆ ಕ್ಷಣಕ್ಕೆ ಸಿಗುತ್ತೆ. ಮತ್ತು ನಾನು ಎಷ್ಟು ಧೈರ್ಯ ಹೇಳ್ತೀನಿ ಎಲ್ರಿಗೂ. ಈಗ ಪಾಟಲ್ಲಿ ಅದಾಗದಿ ಬೆಳೆದಿರೋ ಗಿಡಗಳು ನನಗೆ ಟಚ್ ಮೀ ನಾಟೇ ಆಗಲಿ, ನೆಲನಲ್ಲಿನೇ ಆಗಲಿ, ಮತ್ತು ಇನ್ನು ಸುಮಾರು ಗಿಡಗಳು ಆವಾಗ ಬೆಳೀತವೆ. ಮೆಣಸಿನ ಗಿಡನೇ ಆಗಲಿ ಬೆಳೀತವೆ. ನಮಗೆ ಸಿಗಬೇಕಾಗಿರೋದು ಅದಾಗದು ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದಾಗ ಅದನ್ನು ನಾನು ಅಪ್ಲೈ ಮಾಡ್ಕೋಬೇಕು. ನನಗೆ ಇಷ್ಟೇ ಲಭ್ಯ ಅಂತ ಜಾಸ್ತಿ ಆಸೆ ಪಡಬಾರ್ದು. ಬ್ಲೂ 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 ಏನು ಇದು ಅಂತ ನೋಡ್ತಾ ಇದ್ದೀರಾ? ಈ ಬ್ಲೂ ಪರ್ಸ್ ಬಂದು ನಿನ್ನೆ ಭೀಮಾ ಗೋಲ್ಡ್ಗೆ ಹೋಗಿದ್ವಲ್ಲ,
ಅಲ್ಲಿ ಜ್ಯುವೆಲ್ರಿ ತೊಗೊಂಡ್ವಲ್ಲ ಅದಕ್ಕೆ ಕೊಟ್ಟಿದ್ದಿದ್ದು. ನಮ್ಮದು ಉಳಿತಾಯ ಅಂದರೆ ಬೆಸ್ಟ್ ವೇ ಬೆಟರ್ ವೇ ಅಂದರೆ ಗೋಲ್ಡ್ ತೊಗೊಳೋದಕ್ಕೆ ಗೋಲ್ಡ್ ಸ್ಕೀಮ್ ಮಾಡ್ಕೊಳ್ಳೋದು. ಮಂತ್ಲಿ ಅಂತ ಎಷ್ಟು ಅಂತ ಕಟ್ಕೊಳ್ಳೋದು. ಇಯರ್ಲಿ ಒನ್ಸ್ ಅದು ಮೆಚ್ಯೂರ್ ಆದಾಗ ನಮ್ಗೆ ಯಾವ ಗೋಲ್ಡ್ ಬೇಕೋ ಅದನ್ನು ತೊಗೋಬೋದು. ನನ್ನ ಮಗಳು ಅವಳದು 2 ಜೊತೆ ಓಲೆ ಇತ್ತು. ಆ 2 ಜೊತೆ ಓಲೆ ಹಾಕಿ 1 ಜೊತೆ ಓಲೆ ತೊಗೊಂಡು ಆ ಸ್ಕೀಮಲ್ಲಿ ನಾನೊಂದು ಈ ಉಂಗುರ ತೊಗೊಂಡೆ. ಆಮೇಲೆ ಅದೊಂದು ಪೆಂಡೆಂಟ್ ತೊಗೊಂಡು ಮತ್ತು ಇನ್ನು ಸ್ವಲ್ಪ ಅಮೌಂಟು ಮಿಕ್ಕಿದೆ. ಅದರಲ್ಲಿ ನಾನು ಬೆಳ್ಳಿ ದೀಪ ಮೊನ್ನೆ ಅಂದರೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಚಿಕ್ಕ ತೊಗೊಂಡಿದ್ದೆ. ಈಗ ಅದನ್ನು ಹಾಕ್ಬಿಟ್ಟು ಅಲ್ಲದೆ ಅಮೌಂಟ್ ಸ್ವಲ್ಪ ಬಿಟ್ಟಿದ್ದೀವಿ. ಅಮೌಂಟ್ಗೆ ಸ್ವಲ್ಪ ದೊಡ್ಡ ದೀಪ ತೊಗೊಳ್ಳೋಣ ಅಂತ. ನೀವೇನಾದರೂ ಗೋಲ್ಡು ತೊಗೋಬೇಕು ಅಂದರೆ ಈ ಥರ ನಿಜವಾಗ್ಲೂ ಉಳಿಸ್ತೀವಿ ಅಂದರೆ ಆಗೋಲ್ಲ. ಅದು ಕಟ್ಟಬೇಕು ಅಂತಂದರೆ ಖಂಡಿತ ಎತ್ತಿಡ್ತೀವಿ. ಆಗ ನೀವು ಗೋಲ್ಡು ತೊಗೋಬೋದು, ಗೋಲ್ಡ್ ಸ್ಕೀಮ್ ಮಾಡ್ಬೋದು. ಇದು ಕೋಸು ಪಲ್ಯ, ಮೊಟ್ಟೆ, ಇದು ರಸಮ್, ಇದು ಅನ್ನ. ಚಿಕ್ಕ ಕುಕ್ಕರ್ ಇದೆ ಸರಿ, ಇದೇ ಒಂಥರ ಕಂಫರ್ಟ್ ಅನಿಸ್ತೈತೆ ನನಗೆ, ಹೆವಿ ಅನಿಸ್ತಿಲ್ಲ. ಅದು ತೊಳೆಯೋಕ್ಕೂ ಭಾರ, ಎಲ್ಲದಕ್ಕೂ ಭಾರ, ಹೆವಿ ಗೇಜ್ ಇತ್ತಲ್ಲ, ಅದಕ್ಕೆ ಇದು ಸಾಕು ನನಗೆ ಇಬ್ಬರಿ. ಅದೇ ಬೇಡ ಗೈಸ್, ನನ್ನ ಮಗಳದು ಡಯಟ್ ಪ್ಲ್ಯಾನು ಫುಡ್ ಅಲ್ಲ ಇವೆಲ್ಲ ನೋಡಿ. ನನ್ನ ಮಗಳದು ಲಂಚ್ಗೆ ಹಿಂಗೆ ತಿಂದರೆ ಯಾರು ತಾನೇ ಹೆಲ್ತ್ ಚೆನ್ನಾಗಿರಲ್ಲ, ಯಾರು ತಾನೇ ಫಿಟ್ಟಾಗಿರಲ್ಲ, ಯಾರು ತಾನೇ ಹೆಲ್ತಿಯಾಗಿರಲ್ಲ. ನಾನು ಹಿಂಗೆ ಫಾಲೋ ಮಾಡಬೇಕು, ಬಟ್ ನಾನು ಮಾಡಲ್ಲ. ಸಂದೇಶ ಮತ್ತು ಏನು ಮಾಡಬೇಕು ಅಂದರೆ, ನಮ್ಮ ಕಷ್ಟಗಳು ಕಳೀತಿಲ್ಲ, ನಮ್ಮ ಪಾಪ ಕರ್ಮಗಳು ಕಳೀತಿಲ್ಲ ಅಂದರೆ ನಿಮಗೆ ಪುಣ್ಯ ಆ್ಯಡ್ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ, ನೀವು ಹುಟ್ಟಿರುವಂಥ ದಿನ ಮತ್ತು ನಕ್ಷತ್ರದಲ್ಲಿ ಮನೆಯಲ್ಲಿ ತುಪ್ಪದ ದೀಪನ ಹಚ್ಚಬೇಕು. ಮತ್ತು ಅದಾದ ನಂತರ ಹಸುಗೆ ಆಹಾರನ ತಿನ್ನಿಸ್ತಾ ಬರಬೇಕು. ಮತ್ತು 12 ಗಂಟೆ ಮೇಲೆ ಕಾಗೆಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಊಟನ ಹಾಕಬೇಕು. ಆಮೇಲೆ ತ್ರಯೋದಶಿ ದಿವಸ, ನೀವು ಹುಟ್ಟಿರೋ ನಕ್ಷತ್ರ ದಿವಸ ತ್ರಯೋದಶಿ ಬಂದರೆ ಆ ದಿನ ಬೆಟ್ಟ ಹತ್ತಿ ಹೋಗುವಂಥ ಟೆಂಪಲ್ಗಳಿಗೆ ಹೋಗಿ ವಿಸಿಟ್ ಮಾಡಬೇಕು. ಇಷ್ಟು ಮಾಡೋದ್ರಿಂದ ಪಾಪಕರ್ಮಗಳೇ ಸವಿತಾ ಇಲ್ಲ, ನಮಗೆ ಒಳ್ಳೆಯದೇ ಆಗ್ತಾಯಿಲ್ಲ, ನಮಗೆ ಪುಣ್ಯ ಆ್ಯಡ್ ಆಗಬೇಕು ಅನ್ನೋರು ಈ ಥರ ಮಾಡ್ಕೊಬೋದು. ಗೈಸ್, ನಾನು ಅದೇ ಗೋಲ್ಡ್ ಸ್ಕೀಮ್ ಕಟ್ತೀವಲ್ಲ, ಆ ಗೋಲ್ಡ್ ಸ್ಕೀಮಲ್ಲಿ ನಾನು ಈ ಉಂಗುರ ತೊಗೊಂಡೆ. ಈ ಉಂಗುರ ಯಾಕೆ ತೊಗೊಂಡೆ ಅಂದರೆ, ಈ ಬೆರಳಿಗೆ, ಈ ಫಿಂಗರ್ಗೆ ನಾವು ಗೋಲ್ಡನ್ನು ಧರಿಸೋದ್ರಿಂದ ಗುರು ಆ್ಯಕ್ಟಿವೇಟ್ ಆಗ್ತಾನಂತೆ, ಗುರು ಒಳ್ಳೆ ಫಲಗಳನ್ನ ಕೊಡ್ತಾನಂತೆ. ಹಾಗಾಗಿ ನಾನು ಈ ಬೆರಳಿಗೆ ಉಂಗುರನ ತೊಗೊಂಡೆ. ಮತ್ತು ನನಗೆ ದೀಪಗಳು ತೊಗೊಳೋದಿತ್ತು. ನನಗೆ ಪುಟ್ಟದು ಮೊನ್ನೆ ತಂದಲ್ಲ ಆ ದೀಪ ಅಲ್ಲ, ರಾಯರಿಗೆ ಹಚ್ತಿದ್ನಲ್ಲ ಆ ದೀಪ ಅಲ್ಲ, ಲಾಸ್ಟ್ ಇಯರು ಒಂದು ಬೆಳ್ಳಿ ದೀಪ ತಂದಿದೆ. ಒಂದು ಎಷ್ಟುದ್ದಾಯಿತು, ಸುಮಾರಾಗಿತ್ತು. ಅದು ನನಗೆ ಯಾಕೋ ಚಿಕ್ಕದು ಅನ್ನಿಸ್ತಿತ್ತು, ಅದಕ್ಕೆ ದುಡ್ಡು ತೊಗೋಬೇಕು ಅಂತ ಇದರಲ್ಲೇ ಈ ಗೋಲ್ಡನ್ನು ಸ್ವಲ್ಪ ಕಮ್ಮಿ ಇದೆ ಗ್ರಾಮ್ದೇ ಗೋಲ್ಡ್ ತೊಗೊಂಡೆ. ಅಮೌಂಟು ಬೆಳ್ಳಿ ತೊಗೊಳ್ಳೋಣ ಅಂತ. ನಾವು ಸೇವಿಂಗ್ಸ್ ಮಾಡೋದಾದರೆ ಗೋಲ್ಡು ನಿಜವಾಗ್ಲೂ ಈ ರೇಟಲ್ಲಿ 27ಗೆ ಗೋಲ್ಡೆಲ್ಲ ಇನ್ನೂ ತುಂಬ ಜಾಸ್ತಿ ಆಗುತ್ತಂತೆ. ಸಿಲ್ವರು, ಗೋಲ್ಡು ಎಲ್ಲ ಏನು ತೊಗೊಳೋದು ಏನು ಬಿಡೋದು. ಅದಕ್ಕಿಂತ ಆರ್ಟಿಫಿಷಿಯಲೇ ತುಂಬ ಚೆನ್ನಾಗಿ ಬಂದಿದೆ ಈಗ, ಗೊತ್ತಾಯ್ತಲ್ಲ. ಈ ಬೆರಳಿಗೆ ಗೋಲ್ಡನ್ನು ಹಾಕೋದ್ರಿಂದ ಗುರು ಆ್ಯಕ್ಟಿವೇಟ್ ಆಗ್ತಾನೆ. ಈ ಬೆರಳಿಗೆ ಇದೇ ಹಾಕಬೇಕು, ಏನು ಸಿಲ್ವರೇ ಹಾಕಬೇಕು. ಈ ಬೆರಳಿಗೆ ಆಬ್ವಿಯಸ್ಲಿ ಇದು ರಿಂಗ್ ಫಿಂಗರ್ ಅಂತಲೇ ಹೇಳ್ತಾರೆ, ಇದಕ್ಕೆ ಗೋಲ್ಡ್ ರಿಂಗೇ ಹಾಕಬೇಕು ಈ ಫಿಂಗರ್ಗೆ.